ವರ್ಷದಿಂದ ಕಬ್ಬು ಹೋರಾಟ ಮಾಡಿದ್ದೆ ಮಂಡ್ಯಲ್ಲಿ. 108 ದಿನ ಮಾಡಿದ್ವಿ. 150 ರೂಪಾಯಿ ಕೊಟ್ಟರು. ನಮಗೂ ಆಗ ಸೆನ್ಸ್ ಇರಲಿಲ್ಲ. ಸ್ವಲ್ಪ ಅದನ್ನ ಡೀಪಾಗಿ ಇದು ಮಾಡ್ಕೊಂಡು ಹೋದಾಗ ಎಲ್ಲಿ ಹೋಗ್ತಿದೆ ಅಂದರೆ ಎಲ್ಲರೂ ಶುಗರ್ ಫ್ಯಾಕ್ಟ್ರಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಶುಗರ್ ಫ್ಯಾಕ್ಟ್ರಿ ಇವತ್ತು ಬೆಳಗ್ಗೆ ಯಾವುದೋ ವಿಡಿಯೋ ನೋಡ್ತಿದ್ದೆ. ಶುಗರ್ ಫ್ಯಾಕ್ಟ್ರಿ ಅವ್ರು ಇಷ್ಟು ಮಾಡ್ತಾರೆ, ಒಂದು ಟನ್ ಕಬ್ಬಿಗೆ 15,000 ರೂಪಾಯಿ ಇನ್ಕಮ್ ಮಾಡ್ತಾರೆ ಅಂತ ನೋಡ್ತಿದ್ದೆ. ಸೊ ಅದು 15,000 ಇನ್ಕಮ್ ಮಾಡ್ತಾರೆ. ಸೊ ಎಲ್ಲರೂ ಶುಗರ್ ಫ್ಯಾಕ್ಟ್ರಿ ಬಂದು ನಿಂತ್ಕೊಳ್ತಾ ಇದ್ದಾರೆ. ಶುಗರ್ ಫ್ಯಾಕ್ಟ್ರಿಯಿಂದ ನೆಕ್ಸ್ಟ್ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೋಗಲಿಲ್ಲ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ನಾನು ಹೊಸ ಡೈಮೆನ್ಷನ್ ಆಫ್ ಥಾಟ್ಸ್ ಕೊಟ್ಟೆ. ಕರೆಕ್ಟ್. ಸೊ ಇನ್ನು ಮುಂದೆ ಹೆಂಗೆ ಮಾಡ್ತಾರೋ ನಾವು ರೈತರು ಇಷ್ಟೇ ಕೇಳ 10,000 ಕೊಟ್ಟರೆ ನಾನು ಬೆಳಿತೀನಪ್ಪ, ಇಲ್ಲ ನನ್ನ ಮನೆಗೆ ಏನು ಬೇಕೋ, ನನ್ನ ಊರಿಗೆ ಏನು ಬೇಕೋ ನಾನು ಬೆಳ್ಕೊಳ್ತೀನಿ. ಆ ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹೆಂಗೆ ಸರ್ ಅದು 10,000 ಕೇಳೋದು ಹೆಂಗೆ? ಅದೊಂದು ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳ್ಬೋದು. 10,000 ಯಾಕೆ ಕೇಳ್ತಿದ್ದೀನಿ ಅಂದರೆ, ಈಗ ಗೌರ್ಮೆಂಟ್ ಏನು ಹೇಳ್ತಾರೆ, ನಾನು ಎಕ್ಸೈಸ್ ಡ್ಯೂಟಿ ಮಾಡ್ತೀವಲ್ವ, 36,000 ಕೋಟಿ. 36,000 ಕೋಟಿ ನಾನು ನಿಮ್ಮ ಶ್ರೇಯಸ್ಗೆ, ನಿಮ್ಮ ಇದಕ್ಕೆ ನಾನು ಸ್ಪೆಂಡ್ ಮಾಡ್ತಾಯಿದ್ದೀನಿ, ಏನೋ ಕೊಡ್ತಾಯಿದ್ದೀನಿ ಅಂತ. ನಮ್ಮ ರೈತರು ಹೇಳಬೇಕು, ನನಗೆ ನೀನು ಕೊಡಬೇಡಪ್ಪ, ನನಗೆ 10,000 ಕೊಡು. ನನಗೆ ವರ್ಷಕ್ಕೆ 4 ಲಕ್ಷ ಸಿಕ್ಬಿಡ್ತು 1 ಎಕರೆಗೆ. ನೀವು ಕೊಡೋದೆಷ್ಟು? ಒಂದು ವರ್ಷಕ್ಕೆ 50,000 ರೂಪಾಯಿ ಏನೇನೋ ಇದರಿಂದ ಕೊಡ್ತೀರಾ, ಸ್ಕೀಮ್ಗಳಿಂದ. ನಂಗೆ 4 ಲಕ್ಷ ಸಾಕು, 50,000 ನೀವೇ ಇಟ್ಕೊಳ್ಳಿ, ನಂಗೆ ಬೇಡ ಅನ್ನೋದೇ ರೈತನ ನಿಲುವಾಗಬೇಕು. ಇಲ್ಲ ನೀನು ಕೊಡೋದಿಲ್ಲ ಅಂದರೆ ನಾನು ಬೆಳೆಯೋದಿಲ್ಲ, ಅಷ್ಟೇ ಸಿಂಪಲ್ ಆಗಿರ್ಬೇಕು. ನಾನು ಬೆಳೆಯೋದಿಲ್ಲ, ನನ್ಗೆ ಏನು ಬೇಕೋ ನಾನು ಊರಿಗೆ ಮಾಡ್ಕೊಳ್ತೀನಿ. ಬುದ್ಧಿವಂತ ರೈತರು ಇದು ಮಾಡಬೇಕು. ಆವಾಗ ಏನಾಗುತ್ತೆ, ರೈತನಿಗೆ ಕಬ್ಬು ಬೆಳೆಯೋದು ಸ್ಟಾಪ್ ಮಾಡ್ತಾರಲ್ಲ, ಅವಾಗ ಏನಾಗುತ್ತೆ, ಅವನ್ನ ಯಾವಾಗ ಬಹು ಬೆಳೆ ಮಾಡ್ಕೊಳ್ತಾನೋ, ಒಂದು ಮನೆ ಖರ್ಚು ಹೋಯ್ತು, ಎರಡನೇದು ವಾರ ಇನ್ಕಮ್ ಬರೋಕ್ಕೆ ಶುರು ಆಗುತ್ತೆ. ವಾರ ಬರೋಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ಸ್ವಿಚ್ ಆಗಬೇಕು. ನಾವು ಒಂದು ಮಾಡೆಲ್ ಇದೆ, 1 ತಿಂಗಳಿಗೆ 1 ಎಕರೆಗೆ 1 ಲಕ್ಷ ಹೇಗೆ ದುಡಿಬೇಕು ಅಂತ. ನಮ್ಮ ಹಳೆ ಪೂರ್ವಿಕರು ಮಾಡಲ್ಲ, ಆಯಿತಾ. ಅದನ್ನು ನಮ್ಮ ಕುಮಾರಸ್ವಾಮಿ ಅಂತ ಇದ್ದಾರೆ ಮಂಡ್ಯದಲ್ಲಿ, ಪೋಸ್ಟ್ ಆಫೀಸಲ್ಲಿದ್ದರು. ಅವರು ಅದನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಅಲೈನ್ ಮಾಡಿ ಆ ಇನ್ಕಮ್ ಮಾಡೆಲ್ಲು ಮಾಡಿದ್ದಾರೆ. ಅದನ್ನು ನಾವು ಟೀಚ್ ಮಾಡ್ತೀವಿ. ಅದನ್ನು ಅಳವಡಿಸ್ಕೊಂಡು ಮಾಡೋಲ್ಲ. 1 ಲಕ್ಷ ತಿಂಗಳಿಗೆ 1 ಎಕರೆಗೆ ಹೇಳ್ತಾರೆ. ಅದು 1 ಲಕ್ಷ ಬೇಡ, 50,000 ಸಿಗಲಿ ಬಿಡಿ. ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ಮೇಂಟೈನ್ ಮಾಡ್ಬೋದು 1 ಎಕರೆನ. ಯಾಕೆ ಇದೆಲ್ಲ ಮಾಡ್ಕೊಂಡು ನಾವು ವರ್ಷ ಪೂರ್ತಿ ಬೆಳೆದು ನಮ್ಮ ಬೇಜಾರಾಗುತ್ತೆ. ರೋಡಲ್ಲಿ ನಾವು 7 ದಿನ 8 ದಿನ ಅಡುಗೆ ಮಾಡ್ಕೊಂಡು ನಾವು 108 ದಿನ ಮಾಡಿದ್ವಿ. ಅಲ್ಲೇ ಅಹೋರಾತ್ರಿ ಧರಣಿ, ಅಲ್ಲೇ ಮಲಗೋದು. ಬೆಳಗ್ಗೆ ಪಾಪ ಇವ್ರು ಕೊಡ್ತಾರೆ, ಇದು ಅಕ್ಕಿ ಬೇಳೆ ಎಲ್ಲ ಕೊಡ್ತಾರೆ. ಕೆಲವರು ಅವ್ರ ಪಾಪ ಎಲ್ಲದನ್ನು ಕೂಡಿಕೊಂಡ್ರು. ರೋಡ್ ಯಾಕೆ ಬೇಕು ಆ ಜೀವನ? ಯಾರನ್ನೋ ಉದ್ಧಾರ ಮಾಡೋಕ್ಕೆ ನಾವು ಯಾಕೆ ಆ ಜೀವನ? ನಾನು ದೇವರು ನಮಗೆ ಎಲ್ಲ ಶಕ್ತಿ ಕೊಟ್ಟಿದ್ದಾನೆ, ಜಮೀನು ಕೆಲವು ಭೂಮಿ ಕೊಟ್ಟ ಆಶೀರ್ವಾದ ಮಾಡಿದ್ದಾನೆ. ಅದನ್ನು ಹಾಳು ಮಾಡೋದು ಯಾಕೆ? ನಾವು ನಮ್ಮ ಇದಕ್ಕೆ ಬೆಳ್ಕೊಂಡು ನಾವು ಹೋಗ್ಬೇಕು. ನಂಗೆ ಪಾಪ ಅನ್ಸುತ್ತೆ, ನಾನು ಮಾಡಿರೋ ಇದೇನೆ ಪಾಪ ಅನ್ಸುತ್ತೆ. ರೈತರು ರೋಡಿಗೆ ಬಂದಾಗ ಇಟ್ಸ್ ವೆರಿ ಸ್ಯಾಡ್, ವೆರಿ ವೆರಿ ಸ್ಯಾಡ್. ಸರ್, ಈಗ ಒಂದು ಕಬ್ಬು ಲಾಭ ಹಲವು ಅಂತ ಹೇಳ್ತಾರೆ. ನೀವು ಹೇಳ್ತಾ ಇದ್ದಂಗೆ ಸರ್ಕಾರ ಅದರ ಲಾಭ ತಗೋತಾ ಇದೆ, ಈ ಕಡೆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ತಗೋತಾ ಇದ್ದಾರೆ, ರೈತರಿಗೆ ಏನು ಸಿಗ್ತಾ ಇಲ್ಲ. ಸರ್, ಏನೇನು ಲಾಭ ಸಿಗುತ್ತೆ ಕಬ್ಬಿನಿಂದ ಹೇಳ್ಬೋದಾ? ಕಬ್ಬಿನಿಂದ ಸಕ್ಕರೆ ಬರುತ್ತೆ, ಸಕ್ಕರೆಯಿಂದ GST ಬರುತ್ತೆ, ಆಯಿತಾ. GST ಕಲೆಕ್ಷನ್ನೇ ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರು ಕೊಡೋದು 900 ಕೋಟಿ ರೂಪಾಯಿ, 900 crores ಫ್ರಮ್ ಶುಗರ್. 900 ಕೋಟಿ GSTನೇ ಹೋಗುತ್ತೆ, ಆಯಿತಾ. ಈಗ ನಂಬರ್ಸ್ ಹೆಂಗಿದೆ ನೋಡಿ. ಎಥನಾಲ್ ಟ್ಯಾಕ್ಸ್ ಬರುತ್ತಲ್ಲ, GST, ಅದು 150 ಕೋಟಿ ಹೋಗುತ್ತೆ. 150 ಕೋಟಿ 150 ಕೋಟಿ 1,050 ಕೋಟಿ ಆಯಿತು. ಹೌದು. ಇನ್ನು 36,000 ಕೋಟಿ ಸ್ಟ್ರೈಟ್ ಅಬ್ಕಾರಿ ಎಕ್ಸಸ್. 37,000 ಕೋಟಿ ಲೆಕ್ಕ. ನಮ್ಮ 6 ಲಕ್ಷ ಜನ ರೈತರು ಕಬ್ಬು ಬೆಳೆಗಾರ ಕೊಡ್ತಿರೋದು. ಅವ್ರನ್ನ ಅಷ್ಟು ಕೊಟ್ಟಿದ್ದಾರೆ ಇನ್ಕಮ್ಮು, ಅವ್ರಿಗೆ ಇನ್ಸೆಂಟಿವ್ ಕೊಡಬೇಕಲ್ವಾ? ಕರೆಕ್ಟ್. ಪ್ರೋತ್ಸಾಹ ಧನ ಕೊಡ್ಬೇಕು ತಾನೆ. ಸರ್, ಇದೆಲ್ಲ ಹೆಂಗೆ ಅಂದರೆ ಮೊಲಾಸಿಸ್ ಕೂಡ ಇದಕ್ಕೆ ಆ್ಯಡ್ ಆಗುತ್ತೆ, ಕರೆಂಟ್ ಕೂಡ ಆ್ಯಡ್ ಆಗುತ್ತೆ. ಅದೆಲ್ಲ ಬಿಟ್ಬಿಟ್ಟಿದ್ದೀನಿ, ಅದೆಲ್ಲ ಸಣ್ಣ ಪುಟ್ಟ ಲೆಕ್ಕ, ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ನೀವು ಮೊಲಾಸಸ್ ಬರುತ್ತೆ, ಬೊಗ್ಯಾಸ್ ಬರುತ್ತೆ, ಅದೇ ಸಿಪ್ಪೆ ಇರುತ್ತಲ್ಲ, ಅದರಿಂದ ಅವರೆಲ್ಲ ಫ್ಯಾಕ್ಟ್ರಿ ಎಲೆಕ್ಟ್ರಿಕ್ ಉತ್ಪಾದನೆ ಮಾಡ್ತಾರೆ, ಅದರಿಂದ ಅವ್ರಿಗೆ ಉಳಿಯುತ್ತೆ KB ಬಿಲ್ಲು. ನಾನು ಅದೆಲ್ಲ ಬಿಟ್ಬಿಟ್ಟಿದ್ದೀನಿ, ಅದೆಲ್ಲ ಆಟುಕೊಂಡು ಲೆಕ್ಕಕ್ಕಿಲ್ಲ.
ಇದು ಬಿಟ್ಬಿಡಿ GSTನೂ ಬಿಟ್ಬಿಡಿ ದೊಡ್ಡದು ಇಟ್ಕೊಳ್ಳಿ, ಎಕ್ಸೈಸ್. ಕಬ್ಬಿನಿಂದಾನೇ ಇಷ್ಟೆಲ್ಲ ಸಿಗುತ್ತೆ. ಕಬ್ಬಿನಿಂದಾನೆ. ಹಾಂ. ಸಿ ಆಲ್ಕೋಹಾಲಲ್ಲಿ ಏನು, ವಾಟ್ ಈಸ್ ಆಲ್ಕೋಹಾಲ್? ಯು ಟೇಕ್ ಎನಿ ಆಲ್ಕೋಹಾಲ್, ಹಾರ್ಡ್ ಲಿಕ್ಕರ್, ಎಷ್ಟು ಪರ್ಸೆಂಟೇಜ್ ಇರುತ್ತೆ ಆಲ್ಕೋಹಾಲು? 42.6%. ಆಯಿತಾ? 42.6%. ಅಂದರೆ 42% ಆ ಬಾಟ್ಲಲ್ಲಿ ಕಬ್ಬು ಬೆಳೆಗಾರನಿಂದ ಬರ್ತಿರೋದು. 42.6%. ಆ ₹1,000 ಬಾಟ್ಲಿಂದ ₹426 ಈಸ್ ಕಮಿಂಗ್ ಫ್ರಮ್ ಶುಗರ್ ಕ್ಯಾನ್ ಫಾರ್ಮರ್. ಪ್ರೊಸೆಸ್ ಮಾಡೋದು ಯಾರು? ಆಲ್ಕೋಹಾಲ್ನ ಡಿಸ್ಟಿಲರಿ. ಆಯಿತಾ? ಡಿಸ್ಟಿಲರಿ ₹1,000 ಬಾಟ್ಲನ್ನ ಡಿಸ್ಟಿಲರಿ ಮಾರೋದೆಷ್ಟಕ್ಕೆ? ಅವ್ರ ಲಾಭ ಆಗಿಲ್ಲ ಎಲ್ಲ ಇಟ್ಕೊಂಡ್ಬಿಟ್ಟು ಮಾರೋದೆಷ್ಟು? ಅವರು ಬಿಫೋರ್ ಎಕ್ಸೈಸ್ ಡ್ಯೂಟಿ ಎಷ್ಟಕ್ಕೆ ಕೊಡ್ತಾರೆ? ₹300. ಇನ್ನು ₹700 ಎಕ್ಸೈಸ್ ಡ್ಯೂಟಿ ಆಗುತ್ತೆ. ₹1,000 ಆಯಿತು. ₹700 ಏನು ಎಕ್ಸೈಸ್ ಡ್ಯೂಟಿ ಇದೆಯಲ್ಲ, ಅದಕ್ಕೆ ಗೋವಾಲಿ ಯಾಕೆ ₹1,000 ಬಾಟ್ಲು ಇಲ್ಲಿ ಕರ್ನಾಟಕದ ಗೋವಾಲಿ ₹300? ಟ್ಯಾಕ್ಸ್ ₹300 ಬಾಟ್ಲಲ್ಲಿ ಗೋವಾಲಿ. ಅದೇ ಬಿಕಾಸ್ ಆಫ್ ಟ್ಯಾಕ್ಸ್ ಅಲ್ವಾ? ಬಿಕಾಸ್ ಆಫ್ ಟ್ಯಾಕ್ಸ್, ದಟ್ಸ್ ಎಕ್ಸೈಸ್ ಡ್ಯೂಟಿ. ಕರೆಕ್ಟ್. ಪ್ರತಿ ಸತಿ ಇದು ಬಂದಾಗಲೂ ಹಾಕೋದು ದೊಡ್ಡ ಟ್ಯಾಕ್ಸ್ ಬರೋದು ನಮ್ಮ ಕರ್ನಾಟಕದ ಕುಡುಕರಿಗೆ. ಪಾಪ ಅವರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ನಮ್ಮ ಎಕಾನಮಿಗೆ. ಆಯಿತು, ಟ್ಯಾಕ್ಸ್ ತಗೊಳ್ಳಿ, ನಾನು ಅದ್ರ ಬಗ್ಗೆ ಐ ಆಮ್ ನಾಟ್ ಅಪೋಸಿಂಗ್ ದ ಟ್ಯಾಕ್ಸ್. ಐ ಆಮ್ ನಾಟ್ ಅಪೋಸಿಂಗ್. ಅದನ್ನು ಯಾರು ರೈಟ್ಫುಲ್ ಓನರ್ ಅವ್ರಿಗೆ ಪಾಸ್ ಆನ್ ಮಾಡಬೇಕು. ಐ ಆಮ್ ನಾಟ್ ಸೇಯಿಂಗ್ ಪಾಸ್ 100%. ಪಾಸ್ ಸಮ್ ಅಮೌಂಟ್ ಆಫ್ ಇಟ್, ಕರೆಕ್ಟ್, ಸಮ್ ಪರ್ಸೆಂಟೇಜ್. ಅವರಿಲ್ಲ ಅಂದ್ರೆ ಅದು ಇರ್ತಾ ಇರಲ್ಲ ಇನ್ಕಮ್ಮು. ಹೌದು, ಅದನ್ನು ಕೊಡಿ ಅಂತ ನಾನು ಹೇಳೋದಷ್ಟೇ. ಅದನ್ನ ರೈತರಿಗೆ ಕೇಳಿ ಅಂತ ಹೇಳ್ತಾ ಇರೋದು. ಕಬ್ಬಿಂದ ಏನೇನು ಆಲ್ಕೋಹಾಲಿಕ್ ಕಂಟೆಂಟ್ ರೆಡಿ ಆಗುತ್ತೆ ಸರ್? ಎವ್ರಿ ಆಲ್ಕೋಹಾಲ್ ಇನ್ ಕರ್ನಾಟಕ ಆರ್ ಇನ್ ಇಂಡಿಯಾ ಈಸ್ ಮೇಡ್ ಔಟ್ ಆಫ್ ಶುಗರ್ ಕೇನ್. ನೀವು ಎಲ್ಲರೂ ಅನ್ಕೊಂಡಿರೋದು, ನೋಷನ್ ಇರೋದೇನು ಅನ್ಕೊಂಡಿದ್ದಾರೆ ಅಂದರೆ ರಮ್ಮಿಗೆ ಮಾತ್ರ ಕಬ್ಬು ಯೂಸ್ ಮಾಡ್ತಾರೆ ಅಂತ. ನೋ, ದ ಇಥೈಲ್ ಆಲ್ಕೋಹಾಲ್ is the base for all the alcohol. Even if you take Johnny Walker black label ತೊಗೊಂಡ್ರು 42.6% ಕಬ್ಬಿನೇ ಬರೋದು. ಅದರಲ್ಲೂ ಮಿಕ್ಸ್ ಬೇರೆ ಬ್ಲೆಂಡ್ ಅದು. ಇಟ್ಸ್ ಮೇಡ್ ಇಯರ್ ಇನ್ ನಿಯರ್ ಕೆಂಗೇರಿ. ಹೋಗಿ ಅಲ್ಲಿ ಕೇಳಿ ಇಥೈಲ್ ಆಲ್ಕೋಹಾಲ್ ಎಲ್ಲಿಂದ ಬರ್ತು ಅಂತ, ಆಲ್ಕೋಹಾಲ್ ಎಲ್ಲಿಂದ ಬಂತು ಅಂತ ಕೇಳಿ. ಸರ್, ಅದು ಹೆಂಗೆ ಪ್ರೊಡಕ್ಷನ್ ಅಂದರೆ, ಈಗ ಲಿಕ್ಕರ್ ರೆಡಿ ಮಾಡುವಂಥವ್ರು ಡೈರೆಕ್ಟ್ ಕಬ್ಬನ್ನೇ ನುರಿಸಿ ಇದನ್ನು ಮಾಡೋದಾ? ಅದು ಹೆಂಗೆ? ದೇ ಬೈ ಇಟ್ ಫ್ರಮ್ ಫ್ಯಾಕ್ಟ್ರೀಸ್. ಓಕೆ. ದೇ ಬೈ ಇಟ್ ಫ್ರಮ್ ಫ್ಯಾಕ್ಟ್ರೀಸ್. ಆಮೇಲೆ ಸರ್ ಇನ್ನೊಂದು ವಿಚಾರ, ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನೋಡಿ, ಶುಗರ್ ಮಿನಿಸ್ಟರ್ ಇದ್ದಾರೆ, ಎಕ್ಸೈಸ್ ಮಿನಿಸ್ಟರ್ ಇದ್ದಾರೆ, ಅಬ್ಕಾರಿ ಮಂತ್ರಿ ಇದ್ದಾರೆ. ಆಯಿತಾ? ಇದೆರಡೂ ಬಂದ್ಬಿಟ್ಟು ಕಬ್ಬಿಗೆ ಬೇಸ ಲಿಂಕ್. ಯಾಕೆ ತರಕಾರಿ ಬದನೆಕಾಯಿ ಮಂತ್ರಿ ಇಲ್ಲ? ಯಾಕೆ ಬೇಳೆ ಮಂತ್ರಿ ಇಲ್ಲ? ಕರೆಕ್ಟ್. ಯಾಕೆ ಅಕ್ಕಿ ಮಂತ್ರಿ ಇಲ್ಲ? ಈರುಳ್ಳಿ ಮಂತ್ರಿ. ಯಾಕೆ ಈರುಳ್ಳಿ ಮಂತ್ರಿ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಗಿವಿಂಗ್, ದಟ್ಸ್ ವೈ ದೇ ಆರ್ 2 ministries created ಫಾರ್ ದಿಸ್ ಓನ್ಲಿ. ಲಾಭ ಇದೆ ಅದಕ್ಕೋಸ್ಕರ. ಅರ್ಥ ಆಯ್ತಾ?